TV, forever on fire. ಹುಬ್ಬಳ್ಳಿಯಲ್ಲಿ ದುಡ್ಡು ಕೊಟ್ರೆ ಬೇಕಾದದ್ದು ಸಿಗುತ್ತೆ. ಸತ್ತವರನ್ನ ಜೀವಂತ ಮಾಡ್ತಾರೆ, ಜೀವಂತ ಇದ್ದವರನ್ನೇ ಸಾಯಿಸ್ತಾರೆ. ಅದಕ್ಕೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತ ಈ ಘಟನೆಗೆ ಸಾಕ್ಷಿ. ಹಣ ಪಡೆದು ನಕಲಿ ಮರಣ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಲಾಗಿದೆ. ನೋಡಿ ಎಂತ ಕಾಲ ಬಂದ್ಬಿಡ್ತು ಅಂತ. ಈ ಕಾರಣಕ್ಕಾಗಿಯೇ ಯಾವ ಸರ್ಟಿಫಿಕೇಟ್ ಅನ್ನು ನಂಬೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ಅಧಿಕಾರಿಗಳು, ಕೆಲವೊಂದಷ್ಟು ಕಂಪನಿಗಳು ಯಾವ್ಯಾವ ರೀತಿಯಾಗಿ ಯಾಮಾರಿಸೋ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೆ ಸಿಗುತ್ತೆ ಹುಬ್ಬಳ್ಳಿಯಲ್ಲಿ. ಹೇಳೋರಿಲ್ಲ, ಕೇಳೋರಿಲ್ಲ. ಇವ್ರು ಆಡಿದ್ದೇ ಆಟ, ಏನು ಬೇಕಾದ್ರೂ ಮಾಡಬಹುದು. ಸತ್ತವರನ್ನ ಜೀವಂತ ಮಾಡ್ತಾರೆ ಬೇಕಾದ್ರೆ, ಜೀವಂತ ಇದ್ದವರನ್ನ ಸಾಯಿಸ್ತಾರೆ ಬೇಕಾದ್ರೆ. ನಕಲಿ ಮರಣ ಪ್ರಮಾಣ ಪತ್ರ ನೀಡಿರುವಂತ ಡೇಟಾ ಎಂಟ್ರಿ ಆಪರೇಟರ್ ನಾಗರಾಜ್ ನಾಯ್ಕರ್ನಿಂದ ನೀಡಿಕೆ ಮಾಡಲಾಗಿದೆ. ಪಾಲಿಕೆ ವಲಯ ಕಚೇರಿ ಝೋನಲ್ 7 ರ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡಲಾಗ್ತಾ ಇತ್ತು. 2024 ಜೂನ್ 11ರಿಂದ ಡಿಸೆಂಬರ್ 10ರವರೆಗೆ ಬೇಕಾಬಿಟ್ಟಿ ಮರಣ ಪತ್ರ ವಿತರಣೆ ಮಾಡಲಾಗಿದೆ. ವಲಯ ಕಚೇರಿಗೆ ಮರಣ ವರದಿ ಸ್ವೀಕೃತವಾಗದೆ ವಿತರಣೆಯನ್ನ ಮಾಡಲಾಗಿದೆ. ವಲಯ ಆಯುಕ್ತರ ಅನುಮೋದನೆ ಇಲ್ಲದೆ ವಿತರಣೆ ಮಾಡಲಾಗಿದೆ. ಈ ಜನ್ಮ ತಂತ್ರಾಂಶದಲ್ಲಿ ಅರ್ಜಿಯನ್ನ ಹಾಕದೆ ವಿತರಿಸಲಾಗಿದೆ. ಘಟನೆ ಬೆಳಕಿಗೆ ಬರ್ತಿದ್ದಂತೆ ಎಚ್ಚೆತ್ತುಕೊಂಡ ವಲಯ ಕಚೇರಿ ಸಹಾಯಕ ಆಯುಕ್ತ ನಾಗರಾಜ್ ವಿರುದ್ಧ ಸಹಾಯಕ ಆಯುಕ್ತ ಚಂದ್ರಶೇಖರ ಮಾಲಿ ಪಾಟೀಲ್ ಇದೀಗ ದೂರನ್ನ ನೀಡಿದ್ದಾರೆ. ಕೆಲವು ಅಧಿಕಾರಿಗಳ ಗಮನಕ್ಕೆ ಬರದೆ ಸರ್ಕಾರದ ರೂಲ್ಸ್ಗಳಿಗೆ ತದ್ವಿರುದ್ಧವಾಗಿ ಇವರಿಗೆ ಹೇಗೆ ಬೇಕೋ ಹಾಗೆ ಈ ಮರಣ ಪ್ರಮಾಣ ಪತ್ರವನ್ನ ನೀಡಲಾಗಿದೆ. ಪ್ರತಿಯೊಂದರಲ್ಲೂ ಕೂಡ ಫೇಕು ಯಾಮಾರಿಸೋ ಕೆಲಸವನ್ನ ಮಾಡಲಾಗಿದೆ. ಇದಕ್ಕೆ ಅಂತ ಒಂದಷ್ಟು ರೂಲ್ಸ್ಗಳಿರುತ್ತೆ. ಆ ರೂಲ್ಸ್ಗಳು ಎಲ್ಲವನ್ನ ದಾಟಿ ಈ ತರ ಮೋಸ ಮಾಡಿರುವಂತ ಘಟನೆ ನಡೆದಿದ್ದು ಬೆಳಕಿಗೆ ಬರ್ತಾ ಇದ್ದ ಹಾಗೇನೆ ಫೈನಲಿ ಇದೀಗ ಎಚ್ಚೆತ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ದೂರನ್ನು ಕೂಡ ನೀಡಲಾಗಿದೆ. ಬೇಕಾಬಿಟ್ಟಿ ಯಾರ್ಯಾರಿಗೆ ಏನೇನು ಕೊಡಬೇಕು, ಇವ್ರಿಗೇನು ಅನ್ಸುತ್ತೋ ಹಾಗೆ ಬೇಕಾಬಿಟ್ಟಿ ಈ ಪ್ರಮಾಣ ಪತ್ರಗಳನ್ನು ವಿತರಿಸಿರುವಂಥ ಘಟನೆ ನಡೆದಿರೋದು. ಇದು ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಘಟನೆ. ಅಧಿಕಾರಿಗಳ ವಿರುದ್ಧ ಇದೀಗ ಛೀಮಾರಿ ಹಾಕೋ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹಣ ಪಡೆದು ನಕಲಿ ಮರಣ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಿರುವಂಥ ಗಂಭೀರವಾದಂಥ ಆರೋಪ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಒಂದು ಮಾಕ್ ಲೈವ್ ನೀಡಿದ್ದಾರೆ, ನೋಡೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಹಣ ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಇದಕ್ಕೆ ಮತ್ತೊಂದು ಉದಾಹರಣೆ ಮತ್ತು ಒಂದು ಇಲ್ಲಿ ಸಾಕ್ಷಿ ಪ್ರೂವ್ ಆಗಿದೆ. ಅದು ಯಾವ ಮಟ್ಟಿಗೆ ಅಂತಂದರೆ ಸತ್ತವ್ರನ್ನ ಜೀವಂತ ಮಾಡ್ತಾರೆ, ಜೀವಂತ ಇದ್ದವ್ರನ್ನ ಸಾಯಿಸುವಂತಹ ಕೆಲಸಕ್ಕೂ ಇಲ್ಲಿ ಅಂತಹ ಕೆಲಸ ಮಾಡಲಿಕ್ಕೆ ಇವ್ರು ಯಾವುದೇ ರೀತಿಯಾಗಿ ಹಿಂಜರಿಯೋದಿಲ್ಲ. ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಝೋನಲ್ 7 ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಝೋನಲ್ನಲ್ಲಿ ನಾಗರಾಜ್ ಅನ್ನುವಂತಹ ಏನು ಇಲ್ಲಿರುವಂತಹ ಸಿಬ್ಬಂದಿ ಇಲ್ಲಿ ಅಂತಂದರೆ ಈ ತಂತ್ರಾಂಶವನ್ನು ದುರ್ಬಳಕೆ ಮಾಡಿಕೊಂಡದ್ದು ಅಲ್ಲದೆ ಇಲ್ಲಿ ನಕಲಿ ಹೆಬ್ಬೆಳನ್ನು ಕೊಟ್ಟು ಆ ತಂತ್ರಾಂಶವನ್ನು ಓಪನ್ ಮಾಡ್ಕೊಳ್ತಾರೆ. ಆ ವೆಬ್ಸೈಟನ್ನು ಓಪನ್ ಮಾಡಿ 2 ನಕಲಿ ಮರಣ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ. ಆ ನಕಲಿ ಮರಣ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಂತಹವರು ಯಾರು ಇದ್ದಾರೆ, ಆ ದುರುಳರು ಇಲ್ಲಿ ಅಂತಂದರೆ ಬೇರೆ ಬೇರೆ ಆಸ್ತಿಗಾಗಿ ಮತ್ತು ಇಲ್ಲಿ ಆಸ್ತಿಗಳನ್ನು ಮಾರಾಟ ಮಾಡಲಿಕ್ಕೆ ಉಪಯೋಗಿಸೋದ್ರಿಂದ ಈ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಯಾರು ಮೋಸ ಹೋಗಿದ್ದಾರೆ ಮತ್ತು ಅಷ್ಟೇ ಅಲ್ಲ ಸಹಿತ ಯಾವ ಅಧಿಕಾರಿಗಳು ತಪ್ಪು ಮಾಡಿದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಇದೇ ವಲಯ ಏನು ಆಯುಕ್ತ ವಲಯ ಏನು ಝೋನಲ್ 7 ಅಧಿಕಾರಿ ಏನಿದ್ದಾರೆ ಮುಖ್ಯ ಅಧಿಕಾರಿ ಚಂದ್ರಶೇಖರ್ ಅನ್ನೋರು ಈ ನಾಗರಾಜ್ ಅನ್ನೋರ ವಿರುದ್ಧ ಈಗ ದೂರನ್ನು ನೀಡಿದರೆ ಆ ದೂರು ದಾಖಲಿಸಿಕೊಂಡಂತಹ ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸರು ಪ್ರಕರಣದ ತನಿಖೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಾರೆ ಕಳೆದ ವರ್ಷ ಅಂದರೆ 2024 ಅಂತಂದರೆ ಇಲ್ಲಿ ಜೂನಲ್ಲಿ ಈ ಒಂದು ಹಗರಣ ಪ್ರಾರಂಭವಾಗುತ್ತೆ. ಹಗರಣ ಪ್ರಾರಂಭವಾಗಿ ಇಲ್ಲಿ ಅಂತಂದರೆ ಡಿಸೆಂಬರ್ವರೆಗೂ ಇಲ್ಲಿ ಅಂತಂದರೆ ಪ್ರಮುಖವಾಗಿ ಈ ಮರಣ ಪ್ರಮಾಣ ಪತ್ರಗಳು ಇಲ್ಲಿ ಅಂತ ನೀಡುವಂಥ ಕೆಲಸವನ್ನು ಈ ನಾಗರಾಜ್ ಮಾಡಿದ್ದಾನೆ. ಈ ನಾಗರಾಜ್ ಮಾಡಿದಂತಹ ಪ್ರಕರಣಗಳಲ್ಲಿ 2 ಮರಣ ಪ್ರಮಾಣ ಪತ್ರಗಳು ನಕಲಿ ಮರಣ ಜೀವಂತ ಇರುವಂತಹ ವ್ಯಕ್ತಿಗೆ ಇಲ್ಲಿ ಅಂತಾರೆ 2 ನಕಲಿ ಪ್ರಮಾಣ ಪತ್ರವನ್ನು ಕೊಟ್ಟಂತಹ ಈ ಪ್ರಕರಣ ಏನಿದೆ ಈಗ ಬೆಳಕಿಗೆ ಬಂದಿದೆ. ಇನ್ನು ಅದೆಷ್ಟೋ ಜನರಿಗೆ ಈ ನಾಗರಾಜ್ ಇಲ್ಲಿ ಅಂತಂದರೆ ಜನನ ಪ್ರಮಾಣ ಪತ್ರ ನೀಡಿದಾನೋ ಮರಣ ಪ್ರಮಾಣ ಪತ್ರ ನೀಡಿದಾನೋ ಒಂದು ಗೊತ್ತಿಲ್ಲ. ಯಾಕೆ ಈ ಒಂದು
ಒಂದು ಪ್ರಕರಣ ಯಾರು ಮೋಸ ಹೋದವರು ಇಲ್ಲಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈಗ ನಿದ್ದೆಗರಣದ ಎಚ್ಚೆತ್ತುಕೊಂಡು ಆ ನಾಗರಾಜ್ ಯಾರು ತಪ್ಪೆಸಗಿದ್ದಾನೆ ಆ ನಾಗರಾಜ್ ವಿರುದ್ಧ ದೂರು ನೀಡಿದ್ದಾರೆ. ಆದರೆ ಇಲ್ಲಿವರೆಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಇದು ಬಂದೇ ಇಲ್ವಾ? ಯಾಕಂದರೆ ಇಷ್ಟೊಂದು ರಾಜಾರೋಷವಾಗಿ ಇಲ್ಲಿ ಅಂತಂದರೆ ಆ ತಂತ್ರಾಂಶವನ್ನು ಬಳಕೆ ಮಾಡಿಕೊಂಡು ವೆಬ್ಸೈಟನ್ನು ಬಳಕೆ ಮಾಡಿಕೊಂಡು ಮರಣ ಪ್ರಮಾಣ ಪತ್ರ ನೀಡಿದ್ದರ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇಲ್ವಾ? ಗಮನಕ್ಕೆ ಇದ್ರೂ ಇಲ್ಲಿ ಅಂತಂದರೆ ಯಾವ ಹಣ ಏನು ತೆಗೆದುಕೊಂಡು ಇಲ್ಲಿ ಮರಣ ಪ್ರಮಾಣ ಪತ್ರ ನೀಡಿದರೆ ಆ ಹಣ ತೆಗೆದುಕೊಂಡರಲ್ಲಿ ಇವ್ರದ್ದು ಪಾಲಿದೆಯಾ ಅಂತೇಳಿ ಇವತ್ತು ಸಂಶಯ ಉದ್ಭವ ಆಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕೆಂದರೆ ಹಣ ಕೊಟ್ಟರೆ ಇಲ್ಲಿ ಅಂದರೆ ಜೀವಂತಿರುವಂಥವ್ರನ್ನ ಸಾಯಿಸ್ತಾರೆ. ಸಾಯಿಸುವುದು ಅಂದರೆ ಯಾರು ಮರಣ ಹೊಂದಿದರೆ ಸತ್ತವರು ಇರ್ತಾರೆ ಅವರ ಜೀವಂತ ಮಾಡುವಂಥ ಕೆಲಸವನ್ನು ಇವತ್ತು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರು ಈ ರೀತಿಯಾಗಿ ಮರಣ ಪ್ರಮಾಣ ಪತ್ರಗಳನ್ನು ನಕಲಿಯಾಗಿ ಕೊಟ್ಟಿದ್ದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಂಡಾಗ ಮಾತ್ರ ಇಲ್ಲಿ ಅಂತಂದರೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸಿದಲ್ಲ. ಹೀಗಾಗಿ ಇದಕ್ಕೆಲ್ಲವೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಇದಕ್ಕೆಲ್ಲವೂ ತಡೆ ನೀಡಬೇಕು ಅಂತೇಳಿ ಹುಬ್ಬಳ್ಳಿ ಜನರ ಆಗ್ರಹವಾಗಿದೆ. ಸರ್, ಇದು ಮೀಡಿಯಾದಲ್ಲಿ ನಮ್ಮ ಗಮನಕ್ಕೂ ಬಂತು. ಚಾಲ್ತಿ ವರ್ಷ ಮತ್ತು ಚಾಲ್ತಿ ಹಿಂದಿನ ವರ್ಷ ಏನಿರುತ್ತೆ, ಜೋನಲ್ ಆಫೀಸರ್ ಏನಿರ್ತಾರೆ ಅವರನ್ನೇ ಉಪನೋಂದನಾಧಿಕಾರಿಗಳು ಅಂತ ಇರ್ತಾರೆ. ಬರ್ತು ಮತ್ತು ಡೆತ್ತಿಗೆ, ಜನನ ಮತ್ತು ಮರಣಕ್ಕೆ. ಸೊ ಅವ್ರಿಗೆ ಒಂದು ಲಾಗಿನ್ ಐ ಡಿ ಇರುತ್ತೆ. ಸೊ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟರ್ ಕಡೆಯಿಂದನೇ ಕೊಟ್ಟಿರ್ತಾರೆ. ಸೊ ಅದನ್ನು ಅವರೇ ಹ್ಯಾಂಡಲ್ ಮಾಡ್ತಾರೆ ಸರ್. ಸೊ ಹಾಗಾಗಿ ಅದು ಚಾಲ್ತಿ ವರ್ಷ ಮತ್ತು ಚಾಲ್ತಿ ಹಿಂದಿನ ವರ್ಷ 2 ವರ್ಷದ್ದು ಯಾವುದೇ ಅಪ್ಡೇಟ್ ಮಾಡಲಿ ಎಂಟ್ರಿ ಆಗಲಿ ಅವರೇ ಮಾಡಬೇಕು ಸರ್. ಅದನ್ನು ಸರ್ ಈಗ ಅದು ಅವ್ರ ಹಂತದಲ್ಲೇ ಬರುತ್ತೆ ಅದು. ಸೊ ನಮ್ಮ ಹೆಡ್ ಆಫೀಸ್ ಹಂತದಲ್ಲಿ ಬರೋದಿಲ್ಲ. ಮಾಧ್ಯಮಗಳ ಮುಖಾಂತರ ತಿಳಿದು ಬಂದಿದ್ದೇನು ಅಂತಂದರೆ ಈಗಾಗಲೇ ಅವ್ರನ್ನ ತೆಗೆದು ಹಾಕಿದ್ದಾರೆ ಅಂತಂದು ತಿಳಿದು ಬಂದಿದೆ. ಅದು ಅಲ್ಲದೆ ಅವ್ರು ಗುತ್ತಿಗೆ ನೌಕರರಿದ್ದರಿಂದ ಅವ್ರ ಮೇಲೆ FIR ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಸರ್. ಈ ಥರ ಆಗ್ಲಾರ್ದೆ ಇರೋ ಥರ ನಾವು ಮುಂಚೆನೇ ಹೇಳಿದ್ನಲ್ಲ, ಚಾಲ್ತಿ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ 2 ವರ್ಷದ್ದು ವಲಯ ಅಧಿಕಾರಿಗಳ ವ್ಯಾಪ್ತಿಯಲ್ಲೇ ಬರೋದ್ರಿಂದ ಸೊ ಎಲ್ಲ ವಲಯ ಅಧಿಕಾರಿಗಳು ತಮ್ಮ ತಮ್ಮ ಆಪರೇಟರ್ಗಳಿಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಅಥವಾ ತಮ್ಮ ಕೀಯ ಏನು ದುರುಪಯೋಗ ಆಗಲಾರ್ದೆ ಇರೋ ಥರ ನೋಡ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ. ನಾವು ಈಗಾಗಲೇ ಡೈರೆಕ್ಷನ್ಸ್ ಎಲ್ಲರಿಗೂ ಕೊಟ್ಟಿದ್ದೇವೆ. ಸೊ ನಿಮ್ಮ ಕೀ ದುರುಪಯೋಗ ಆಗಲಾರ್ದೆ ಇರೋ ಥರ ನಿಮ್ಮದೇ ಜವಾಬ್ದಾರಿ ಅಂತೇಳಿ ಸಂಬಂಧಪಟ್ಟ ವಲಯಾಧಿಕಾರಿ ಅವರ ಕೀ ಇರೋದ್ರಿಂದ ಸೊ ಅವರೇ ಇದು ಮಾಡ್ತಾರೆ. ಬಟ್ ಅಲ್ಲಿ ಅವರು ನನ್ನ ಗಮನಕ್ಕೂ ಬರಲಾರ್ದೆ ನನ್ನ ಕೀನು ದುರುಪಯೋಗ ಪಡಿಸ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಅವರು.